ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ಬೋದು ನಾನು ಇಲ್ಲಿ ಒಂದು ಮರವಾಯಲ್ಲಿ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ರೀ. ನಾನೊಂದು 1.5 kg ಆಗುವಷ್ಟು ಇಲ್ಲಿ ಮರವಾಯನ್ನು ಈ ಥರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಒಂದು ವಿಡಿಯೋ ಹಾಕಿದ್ದೆ, ಅದರೊಳಗೆ ಕ್ಲೀನ್ ಮಾಡೋದು ಮತ್ತು ತೋರಿಸಿದ್ರಿ. ಇದು ನಾವು ತಂದು ಒಂದು 4 ರಿಂದ 5 ತಾಸು ತನಕ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿದ್ದೇವೆ. ನೋಡ್ಬೋದು ನಮ್ಮದು ಅರಿಶಿಣ ಕಲರ್ ಕಾಣ್ತಾ ಇದೆ. ಉಪ್ಪು ಅರಿಶಿನಲ್ಲಿ ಹಾಕಿ ಒಂದು 4 ರಿಂದ 5 ಸರ್ತಿ ಚೆನ್ನಾಗಿ ಕೈಲಂತೆ ಉಜ್ಜಿಬಿಟ್ಟು ಇದನ್ನು ಈ ಥರ ಕ್ಲೀನ್ ಮಾಡಿ ತೆಗೆದು ಇಟ್ಕೊಂಡಿದ್ದೇವೆ. ಇವತ್ತು ಇದರೊಳಗೆ ಒಂದು ಮರವಾಯಿದ್ದು ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ರುಚಿ ಇರುತ್ತೆ, ಟೇಸ್ಟ್ ಇರುತ್ತೆ. ನೀವು ಒಂದು ಸರ್ತಿ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ರಿ ಅವರಿಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ವಿಡಿಯೋಗಳನ್ನು ನೋಡ್ತೀರಿ, ಸ್ವಲ್ಪ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರಿಗೆ ಗೊತ್ತಿಲ್ಲ ಅವರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇದ್ದೀನಿ. ಇವತ್ತು ನಾನು ಇದೊಂದು ತುಂಬ ಟೇಸ್ಟ್ ಆದಂಥ, ಈಗ ಮಳೆಗಾಲದಲ್ಲಿ ತುಂಬ ಒಂದು ಮರವಾಯಿ ಸಿಗ್ತವೆ, ಹಾಗಾಗಿ ಈ ಒಂದು ಮರವಾಯಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ, ಮರವಾಯಿ ಗ್ರೇವಿ. ಇವಾಗ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ರೀ. ಇವಾಗ ಇದು ಪ್ಯಾನ್ ಸ್ವಲ್ಪನೇ ಬಿಸಿ ಆದ ತಕ್ಷಣವೇ ಇದಕ್ಕೆ ನಾನು ಒಂಚೂರು ಆಯಿಲನ್ನು ಹಾಕ್ಕೋತಾ ಇದ್ದೀನಿ ರೀ. ಅಂದರೆ ಒಂದು ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ಆಯಿಲು. ಇದು ಆಯಿಲ್ ನೋಡಿರಿ, ನಾವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೇವೆ. ಈ ಬ್ಯಾಡಗಿ ಮೆಣಸಿನ್ಕಾಯಿ ಇದರೊಳಗೆ ಸ್ವಲ್ಪ ಗರಿ ಗರಿ ಆಗಬೇಕು, ಹಾಗೆ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ ರೀ. ನಾನಿಲ್ಲಿ 1.5 ಅಷ್ಟು ತೊಗೊಂಡಿದ್ದೆ, ಅರ್ಧ ಹೋಗಿದೆ, ನನಗೆ ಸ್ವಲ್ಪನೇ ಉಳಿದಿರೋದು. ಈಗ ಇದಕ್ಕೆ ನೋಡಿರಿ ಒಂದು 11 ಮೆಣಸಿನ್ಕಾಯಿ ತೊಗೊಂಡಿನಿ, 2 ಖಾರದ ಮೆಣಸಿನ್ಕಾಯಿ ಮತ್ತು ಉಳಿದಿದ್ದೆಲ್ಲ ಬ್ಯಾಡಗಿ ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ಗುಂಟೂರು ಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು. ಇದು ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಮರವಾಯಿ ಗ್ರೇವಿ. ಇವಾಗ ನಮ್ಮದು ಮೆಣಸಿನ್ಕಾಯಿ ಇದು ಚೆನ್ನಾಗಿ ಬಿಸಿ ಆಗಿದೆ, ಮತ್ತು ನಮ್ಮದು ಮೆಣಸಿನ್ಕಾಯಿ ನೋಡ್ಬೋದು ಕಲರ್ ಚೇಂಜ್ ಆಗಿದೆ ರೀ. ಇಷ್ಟಾದರೆ ನಮಗೆ ಸಾಕು. ಇದನ್ನು ನಾನು ತೆಗೆದು ಇಟ್ಕೊತಾ ಇದ್ದೇನೆ. ಇವಾಗ ನೋಡಿರಿ, ನಾನು ಇಲ್ಲಿ ಒಂದು 1/4 ಕಪ್ನಷ್ಟು ಒಂದು 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡಿದ್ದೇನೆ. ಇದು 3 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳಿದೆ. ಮತ್ತು ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಇದೊಂದು ಘಮ ಬರೋ ತನಕ ನಾವು ಈ ಥರನೇ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಮತ್ತು ಇಲ್ಲಿ ನೋಡ್ಬೋದು ಜೀರಿಗೆ ಸೇರಿಸಿದ್ದೀನಿ. ಇದು 1 ಚಮಚ ಅಷ್ಟು ಜೀರಿಗೆ ಇದೆ ರೀ. ಇದನ್ನು ಸಹ ನಾವು ಚೆನ್ನಾಗಿ ಇದ್ರ ಜೊತೆಗೇ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಒಂಚೂರು ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನ್ನು, ಹಾಕೋದಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದು ನಮ್ಮದು ಫ್ರೈ ಆಗಿದೆ ರೀ. ಕಲರ್ ನೋಡ್ಬೋದು ಚೇಂಜ್ ಆಗಿದೆ. ನಾನು ಇದನ್ನು ಸ್ಟವನ್ನು ಆಫ್ ಮಾಡಿ ತೆಗೆದಿಟ್ಕೊತಾ ಇದ್ದೇನೆ. ಇವಾಗ ನಮ್ಮ ಮಸಾಲೆಯನ್ನು ತೆಗೆದಿಟ್ಕೊಂಡಿದ್ದೆ ರೀ. ಸ್ವಲ್ಪನೇ ತಣ್ಣಗಾಗಬೇಕಾಗುತ್ತೆ. ಇವಾಗ ಮತ್ತೆ ನಾವು ಪ್ಯಾನನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಒಂದು 2.5 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸಹ ಹಾಕ್ಕೊಳ್ಳೋಣ. ಇದು ನಮಗೆ ಮರವಾಯನ್ನು ಈ ಒಂದು ಆಯಿಲಲ್ಲೇ ನಾವು ಫ್ರೈ ಮಾಡಿ ಮತ್ತು ಅದಕ್ಕೆ ಗ್ರೇವಿ ಥರ ಮಾಡಬೇಕು ನೋಡಿರಿ. ಹಾಗಾಗಿ ನಾನಿಲ್ಲಿ ಆಯಿಲನ್ನು ಬಿಸಿಗೆ ಇಟ್ಕೊಂಡಿದ್ದೇನೆ. ಆಯಿಲ್ ಬಿಸಿ ಆದ ತಕ್ಷಣ ನಾನು ಇದಕ್ಕೆ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ ರೀ. ಈಗ ನಮ್ಮದು ಸ್ವಲ್ಪನೇ ಈರುಳ್ಳಿ ಫ್ರೈ ಆಗ್ತಾಯಿದೆ ರೀ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇಲ್ಲೊಂದು 5 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದು ಟೇಸ್ಟು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ಇದ್ರ ಜೊತೆಗೆ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೇನೆ. ಇದನ್ನು ಮತ್ತು ಇದಕ್ಕೆ ಸರಿಯಾದ ಒಂದು ಟೇಸ್ಟ್ ಇರುತ್ತೆ ರೀ. ಹಾಗಾಗಿ ಇವಾಗ ನಮ್ಮದು ಫ್ರೈ ಆದಮೇಲೆ ನೋಡಿರಿ, ಸ್ವಲ್ಪನೇ ನಾವು ಒಂದು 1/4 ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ನಾನು ಫಸ್ಟಿಗೆ ಮರವಾಯಿಗೆ ನೆನೆಸಿದಾಗೂ ಸಹ ಅರಿಶಿಣವನ್ನು ಹಾಕ್ಕೊಂಡಿದ್ದೆ. ಇವಾಗಲೂ ಸ್ವಲ್ಪ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ನೀವು ನೋಡ್ಬೋದು ರೀ, ಒಂದು ಲಿಂಬೆಹಣ್ಣಿನಷ್ಟು ಗಾತ್ರದಷ್ಟು ನಾನು ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಈ ಥರನೇ ಇದು ಇಟ್ಕೊಂಡಿದ್ದೇನೆ. ಇದು ಈ ಥರ ಜ್ಯೂಸ್ ಈ ಥರ ಎಲ್ಲ ತೆಗೆದು ಇಟ್ಕೊಂಡಿದ್ದೇನೆ ರೀ. ಈಗ ನಾನು ಇದಕ್ಕೆ ಹಾಕೋತಾ ಇದ್ದೇನೆ. ನೋಡ್ಬೋದು ನಮ್ಮದು ಹುಣಸೆ ರಸವನ್ನು ಹಾಕ್ಕೊಂಡಿದ್ದೇನೆ ರೀ. ಇದು ಸ್ವಲ್ಪನೇ ಚೆನ್ನಾಗಿ ಇದ್ರ ಜೊತೆಗೆ ಸ್ವಲ್ಪ ಒಂದು ಕುದಿ ಬರಬೇಕಾಗುತ್ತೆ ರೀ. ಕುದಿ ಬಂದಮೇಲೆ ನಮ್ಮದು ತೊಳೆದಿಟ್ಕೊಂತ ಮರವಾಯನ್ನು ಸೇರಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಕುದಿ ಬರ್ತಾ ಇದೆ. ನಾವು ತೊಳೆದಿಟ್ಕೊಂಡಿರುವಂತಹ ಮರವಾಯನ್ನು ಇದಕ್ಕೆ
ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರಿ. ಚೆನ್ನಾಗಿದ್ದಕ್ಕೆ ನಾವು ಒಂದು 5 ನಿಮಿಷಗಳ ಕಾಲ ಇದರಲ್ಲಿ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ರೀ. ಇವಾಗ ನೋಡ್ಬೋದು ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀವಿ. ಇದು ಉಪ್ಪು ಮತ್ತು ಹುಳಿ ಒಂದು ಸ್ವಲ್ಪ ಹಿಡಿಬೇಕಾಗುತ್ತೆ ರೀ. ಹಾಗಾಗಿ ನಾನು ಇದನ್ನು ಚೆನ್ನಾಗಿ ಬೇಯಿಸ್ಬೇಕು. ಇವಾಗ ಮುಚ್ಚಳವನ್ನು ಮುಚ್ಚಿ ಬೇಯಿಸೋಣ. ಇವಾಗ ನಮ್ಮದು ಮಸಾಲೆ ರೆಡಿಯಾಗಿದೆ ರೀ. ನಾನು ಮಿಕ್ಸಿ ಜಾರಿಗೆ ಹಾಕೋದು. ಈಗ ನಾವು ಮಿಕ್ಸಿ ಜಾರಿಗೆ ಹಾಕೊಂಡ್ಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ರೀ. ಒಂದೆರಡು ಸಣ್ಣದು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ನಾವು ತರಿಯಾಗಿ ಇದು ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರ ಮಿಕ್ಸಿಗೆ ನಾವು ಹಾಕೊಂಡು ಇದ್ದೀವಿ. ಮತ್ತು ಇವಾಗ ನೋಡ್ಬೋದು, ನಾನಿಲ್ಲೊಂದು ದೊಡ್ಡದೊಂದು ಅರ್ಧ ಹೋಳು ಕಾಯನ್ನು ಈ ಥರ ತುರಿದಿಟ್ಕೊಂಡಿದ್ದೇನೆ ರೀ. ಇದನ್ನು ಸ್ವಲ್ಪನೇ ತರಿಯಾಗಿ ಮಾಡ್ತೀನಿ ಇದ್ರ ಜೊತೆಗೆ ಹಾಕ್ಕೊಂಬಿಟ್ಟು. ಇವಾಗ ನೋಡೋಣ ರೀ, ನಮ್ಮದು ಈ ಥರ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ. ನಮ್ಮದು ಇದು 5 ನಿಮಿಷ ಆಗಿದೆ. ಇದಕ್ಕೆ ನಾವು ರುಬ್ಕೊಂಡಿರೋಂಥ ಮಿಶ್ರಣವನ್ನು ಹಾಕೋಣ. ಇವಾಗ ನಾವು ಹಾಕೊಂಡಿರೋಂಥದ್ದು ಇದನ್ನು ಚೆನ್ನಾಗಿ ಇದ್ರ ಜೊತೆಗೆ ಮಿಕ್ಸ್ ಮಾಡೋಣ ರೀ. ಇವಾಗ ನೋಡೋಣ ರೀ, ನಾವು ಇದನ್ನು ಹಾಕಿಬಿಟ್ಟು ಇದು ಒಂದು 5 ನಿಮಿಷಗಳ ಕಾಲ ಬೇಯಿಸಿದ್ದೇವೆ. ನೋಡ್ಬೋದು ಇಲ್ಲಿ ನಮ್ಮದು ಎಣ್ಣೆ ಎಲ್ಲ ಈ ಥರ ಮೇಲ್ಗಡೆ ಬಂದಿದೆ ನೋಡಿರಿ. ತುಂಬ ಒಂದು ಟೇಸ್ಟ್ ಆದಂಥ ಒಂದು ಮರವೈ ಗ್ರೇವಿನೇ ಅನ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡಿರಿ. ಇವಾಗ ನಮ್ಮದು ಗ್ರೇವಿ ರೆಡಿ ಆಗಿದೆ. ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಕೊನೆಯದಾಗಿ ನಾವಿದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸೋಣ. ಇವಾಗ ನೋಡ್ಬೋದು ರೀ, ನಮ್ಮದು ಮರವೈದು ಗ್ರೇವಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಇರುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.